ಅಂದರೆ ಈ ದಿನದ ಇವತ್ತು ಜುಲೈ 12, ಒಂದು ತಿಂಗಳ ಹಿಂದೆ ಜೂನ್ 12 ಇಡೀ ದೇಶವೇ ಬೆಚ್ಚಿ ಬೀಳಿಸುವಂಥ ಒಂದು ದುರಂತ ನಡೆದು ಹೋಗ್ಬಿಟ್ಟಿತ್ತು. ಆದ್ದರಿಂದ ನಾವಿನ್ನೂ ಕೂಡ ಆಚೆ ಬಂದಿಲ್ಲ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂಥ ಆ ವಿಮಾನ ದುರಂತ, ಏರ್ ಇಂಡಿಯಾ ಬೋಯಿಂಗ್ 77878. ಬಟ್ ಈಗ ಒಂದು ಪ್ರಾಥಮಿಕವಾದಂತಹ ತನಿಖಾ ವರದಿ ಬಹಿರಂಗವಾಗಿದೆ. AIB ಅನ್ನುವಂಥ ಒಂದು ಸಂಸ್ಥೆ ಈಗ ಆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆಯನ್ನು ಮಾಡಿದೆ. ಆ ವರದಿಯಲ್ಲಿರುವಂಥ ಅಂಶಗಳಿದಾವಲ್ಲ, ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ ಮತ್ತು ನೇರವಾಗಿ ಪೈಲಟ್ಗಳ ಮೇಲೇ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಅವರ ಬೇಜವಾಬ್ದಾರಿ, ಅವರ ಎಡವಟ್ಟಿನಿಂದಾಗಿಯೇ ಆ ದುರಂತ ಸಂಭವಿಸ್ಬಿಡ್ತಾ. 260 ಪ್ರಾಣಗಳು ಬಲಿಯಾಗ್ಬಿಟ್ವ ಅನ್ನುವಂಥ ಸಹಜವಾದಂಥ ಪ್ರಶ್ನೆ ನಮಗೆಲ್ಲರಿಗೂ ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಬರ್ತಾ ಇದೆ. ಈಗ ಪ್ರಾಥಮಿಕವಾಗಿ ವರದಿಯನ್ನು ಸಲ್ಲಿಸಿದ್ದಾರೆ. ಇಟ್ಸ್ ನಾಟ್ ಫೈನಲ್ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಅದರಲ್ಲಿ ಬಂದಿರುವಂಥ ಅಂಶಗಳು ನೋಡ್ತಾ ಇದ್ದರೆ ಈಗ ಕಟ್ ಆಫ್ ಇರ್ಬೋದು, ಜೊತೆಗೆ ರನ್ ಇರ್ಬೋದು, ಆ ಇಂಧನವನ್ನು ಪೂರೈಕೆ ಮಾಡುವಂಥ ಸ್ವಿಚ್ಗಳನ್ನು ಕಂಪ್ಲೀಟಾಗಿ ಯಾರು ಹಾಗಾದರೆ ಆಫ್ ಮಾಡಿದ್ದು? ಆ ಕಾಕ್ಪಿಟಲ್ಲಿ ಕಂಪ್ಲೀಟಾಗಿ ವಾಯ್ಸ್ ರೆಕಾರ್ಡ್ ಆಗಿದೆ. ಇಬ್ಬರು ಪೈಲಟ್ಗಳು ಮಾತಾಡಿಕೊಂಡಿರೋದು ಕೂಡ ಬಹಿರಂಗ ಆಗಿದೆ. ಕೆಲವರು ಇದನ್ನು ತಳ್ಳಿ ಹಾಕ್ತಾ ಇದ್ದಾರೆ, ಕೆಲವರು ಯಾರದ್ದು ಕೃತ್ಯ ಇರ್ಬೋದು, ಪೈಲಟ್ಗಳಿಗೆ ಒತ್ತಡ ಇರ್ಬೋದು, ಈ ರೀತಿಯಾದಂಥ ವಿಶ್ಲೇಷಣೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇದರ ಬಗ್ಗೆ ಚರ್ಚೆ ಮಾಡೋದು ಬಹಳ ಅವಶ್ಯಕತೆ ಇದೆ ಮತ್ತು ಆ ತನಿಖಾ ವರದಿಯಲ್ಲಿ ಯಾವೆಲ್ಲ ಅಂಶಗಳಿದ್ದಾವೆ ಅದು ಸತ್ಯ ಜನರಿಗೆ ಗೊತ್ತಾಗಬೇಕು. ಇದರ ಬಗ್ಗೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಚರ್ಚೆಯನ್ನು ಮಾಡಲಿಕ್ಕೆ. ಮೊದಲನೇದಾಗಿ ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ನಿಮಗೆ ಸ್ವಾಗತ ಕಾರ್ಯಕ್ರಮಕ್ಕೆ. ಝೂಮ್ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ ಗಿರೀಶ್ ಲಿಂಗಣ್ಣ ಅವರು, ರಕ್ಷಣಾ ತಜ್ಞರು. ಸರ್ ತಮಗೂ ಕೂಡ ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಎಸ್, ಇನ್ನೊಬ್ರು ಇದ್ದಾರೆ ನಿವೃತ್ತ ವಿಂಗ್ ಕಮಾಂಡರ್ ಸುದರ್ಶನ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ತಮಗೂ ಕೂಡ ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಎಸ್ ಸುದರ್ಶನ್ ಸರ್, ನಿಮ್ಮ ಹತ್ರನೇ ಬರ್ತಾ ಇದ್ದೀನಿ. ಈಗ ಸಾಕಷ್ಟು ರಾಷ್ಟ್ರೀಯ ಮಾಧ್ಯಮಗಳೆಲ್ಲ ನೋಡ್ತಾ ಇದ್ದೆ, ಎಕ್ಸ್ಪರ್ಟ್ಗಳು ಇದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ರು. ನೇರವಾಗಿಯೇ ಪೈಲಟ್ಗಳ ಮೇಲೆ ಆರೋಪ, ಅಲ್ಲಿ ರನ್ನು ಮತ್ತು ಕಟ್ ಆಫ್ ಏನಿದೆ, ಇಂಧನ ಪೂರೈಕೆ ಆಗುವಂಥ ಸ್ಥಗಿತ ಮಾಡಿದ್ದೆ ಪೈಲಟ್ಗಳು, ಎಲ್ಲ ಅವ್ರ ಕೈಲಿತ್ತು, ಅವರೇ ಕಾರಣ 260 ಜನರ ಸಾವಿಗೆ ಅನ್ನುವಂಥ ವರದಿಗಳು ಹೇಳ್ತಾ ಇದೆ. ಸರ್ ಅಂದ್ರೆ ಇದನ್ನು ಒಪ್ಕೊಳ್ತೀರಾ ನೀವು ಹಾಗಾದ್ರೆ? ಈಗ ನೋಡಿ, ಒಂದು ವಿಮಾನ ಅಪಘಾತ ಆದ್ಮೇಲೆ ಈ ತನಿಖಾ ತಂಡಗಳು ಏನಿದೆ ಅವು ಸಾಮಾನ್ಯವಾಗಿ ಒಂದು ಧೋರಣೆ ತಗೊಂಡ್ಬಿಡ್ತವೆ. ಏನು ಅಂದ್ರೆ, ಇಫ್ ದ ಪೈಲಟ್ ಈಸ್ ಡೆಡ್, ಬ್ಲೇಮ್ ಹಿಮ್ ಅಂಡ್ ಬರಿ ಹಿಮ್. ಇಫ್ ದ ಪೈಲಟ್ ಈಸ್ ಅಲೈವ್, ಹ್ಯಾಂಗ್ ಹಿಮ್. ಈ ಒಂದು ಧೋರಣೆಯ ಮೂಲಕ ತನಿಖೆಗಳು ನಡೀತವೆ. ಯಾಕಂದ್ರೆ ಇದರ ಹಿಂದೆ ಇರೋ ಈ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಶಕ್ತಿಗಳು, ಏರ್ಲೈನ್ಗಳು ಏನಿರ್ತವೆ, ಅವನ್ ಹೆಂಗಿದ್ರು ಇಲ್ಲ, ಅವನ್ ಹೆಂಗಿದ್ರು ಬದುಕಿಲ್ಲ, ಈ ಕೆನಾಟ್ ಡಿಫೆಂಡ್ ಹಿಮ್ಸೆಲ್ಫ್. ಆದ್ರಿಂದ ಈಸಿ ವೇ. ಮೊದಲೇ ಈ ಬೋಯಿಂಗ್ ಕಂಪನಿ ರೆಪ್ಯುಟೇಷನ್ ಗತಿಗೆಟ್ಟು ಹೋಗಿದೆ. ಈಗ ನೋಡಿ, 2018ರಲ್ಲಿ FAA, ಫೆಡರೇಷನ್ ಆಫ್ ಏವಿಯೇಷನ್ ಅಥಾರಿಟಿ ಆಫ್ ಅಮೆರಿಕಾ, ಒಂದು ಸುತ್ತೋಲೆಯನ್ನ ಹೊರಡಿಸ್ತು. ಏನು ಅಂದ್ರೆ, ಈ ಫ್ಯೂಲ್ ಲಾಕ್ ಇದೇನಿದೆ, ಈ ಫ್ಯೂಲ್ ಸ್ವಿಚ್, ಅದರಲ್ಲಿ ಕೆಲವು ನ್ಯೂನತೆಗಳಿವೆ. ಅದನ್ನ ಸರಿಪಡಿಸ್ಕೊಳ್ಳಕ್ಕೆ ನೀವು ಎಲ್ಲಾ ಫ್ಯೂಲ್ ನ ಇದ್ರಲ್ಲಿ MN4 ಅನ್ನೋ ಒಂದು ಮೈಕ್ರೋ ಪ್ರೊಸೆಸರ್ ಇದೆ, ಅದನ್ನ ಚೆಕ್ ಮಾಡಿ. ಯಾಕಂದ್ರೆ 2021ರಲ್ಲಿ ಇನ್ನೊಂದು ಅಪಘಾತ ಇದೇ ತರ ಆಗಿತ್ತು ಇಥಿಯೋಪಿಯಾದ ಇದರಲ್ಲಿ. ಅವಾಗ್ಲೂ ಇದೇ ತರ ಆಗಿದ್ರಿಂದ ಇದನ್ನೆಲ್ಲ ಚೆಕ್ ಮಾಡಿ ಅಂತ. ಏರ್ ಇಂಡಿಯಾ ಚೆಕ್ ಮಾಡ್ಲಿಲ್ಲ ಇದನ್ನ. ಇದು ಅವ್ರು ಏನು ಸುತ್ತೋಲೆ ಕಲಿಸಿದ್ರು, ಇದನ್ನ ಸ್ಟ್ರಿಕ್ಟ್ ಆಗಿ ನೀವು ಚೆಕ್ ಮಾಡಿ, ಆಮೇಲೆ ರಿಪ್ಲೇಸ್ ಮಾಡಿ. ಈ MN4 ಅನ್ನೋ ಮೈಕ್ರೋ ಪ್ರೊಸೆಸರ್ ಏನಿದೆ ಅದನ್ನ ರಿಪ್ಲೇಸ್ ಮಾಡ್ಬೇಕು ಅಂತ ಸುತ್ತೋಲೆ ಕಳಿಸಿದಾಗ ಅದನ್ನ ಮಾಡ್ಲಿಲ್ಲ. ಹಾಗಾಗಿ ಈಸಿ ಟು ಬ್ಲೇಮ್ ಪೈಲಟ್ಸ್. ಎಲ್ಲದಕ್ಕೂ ನಾನು ಹೇಳಿದ್ನಲ್ಲ, ಈ ಆರಂಭದಲ್ಲಿ ಇಷ್ಟು ಹೇಳಿರ್ತೀನಿ, ಮುಂದೆ ನಿಮ್ಮ ಪ್ಯಾನಲಿಸ್ಟ್ಗಳು ಮಾತಾಡಿದ ಮೇಲೆ ಇನ್ನೊಂದಿಷ್ಟು ನಾನು ತಾಂತ್ರಿಕ ವಿವರಣೆಯನ್ನ ಕೊಡ್ತೀನಿ. ಖಂಡಿತ ಸರ್. ಇನ್ನು ಒನ್ ಮೋರ್ ಕ್ವಶನ್ ಸರ್. ಈಗ ಎಲ್ರಿಗೂ ಇರುವಂಥ ತಲೆಯಲ್ಲಿರುವಂಥ ಗೊಂದಲ ಅಂತಂದರೆ, ಅದನ್ನು ಆಪ್ರೇಟ್ ಮಾಡೋದು ಅಂದರೆ ಮ್ಯಾನ್ಯುವಲ್ ಆಗಿರುತ್ತಾ ಅಥವಾ ಅದೇ ತನ್ನಿಂತಾನೇ ಎಲೆಕ್ಟ್ರಾನಿಕ್ ಸಿಸ್ಟಮ್ ಇರುತ್ತಾ, ಹೇಗೆ ಅಂದರೆ ಮನುಷ್ಯರನ್ನ ಆಪ್ರೇಟ್ ಮಾಡೋದು ಫಿಕ್ಸ್ ಖಚಿತನಾ? ಇದು ರೈಟಾ ಹೆಂಗೆ? ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಸ್ವಿಚ್ ಆಗಿರೋದ್ರಿಂದ ನಾವು ಏನ್ ಮಾಡ್ತೀವಿ, ಎಂಜಿನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದಕ್ಕೆ 2 ಪೊಸಿಷನ್ ಇರುತ್ತೆ. ಒಂದು ಕಟ್ ಆಫ್ ಅಂಡ್ ಇನ್ನೊಂದು ರನ್ ಪೊಸಿಷನ್ ಅಂತ. ಈ ಇಂಜಿನ್ ಸ್ಟಾರ್ಟ್ ಮಾಡುವಾಗ ಕಟ್ ಆಫ್ ಅಲ್ಲಿ ಇರುತ್ತೆ, ಬಟ್ ಇನ್ ದ ಪ್ರಾಸೆಸ್ ಆಫ್ ಸ್ಟಾರ್ಟಿಂಗ್ ದ ಎಂಜಿನ್ ದ ಪೈಲಟ್ 2
ಬೆರಳುಗಳ ನಡುವೆ ಈ ಸ್ವಿಚ್ ಅನ್ನ ಸಿಗಿಸ್ಬಿಟ್ಟು ಮೇಲೆತ್ತಬೇಕು, ಮೇಲೆತ್ತಿ ಆಮೇಲೆ ಮುಂದಕ್ಕೆ ಹಾಕಬೇಕು. ಹೌದು. ದಟ್ ಈಸ್ ದ ರನ್ ಪೊಸಿಷನ್. Okay. ಸಿಮಿಲರ್ಲಿ ಎಂಜಿನ್ ಸ್ವಿಚ್ ಆಫ್ ಆದ್ಮೇಲೆ, ಲ್ಯಾಂಡಿಂಗ್ ಆದ್ಮೇಲೆ, ಪಾರ್ಕಿಂಗ್ ಲಾಟಿಗೆ ಬಂದ್ಮೇಲೆ, ಎಲ್ಲ ಚೆಕ್ಸ್ ಗಳೆಲ್ಲ ಮುಗಿದ್ಮೇಲೆ ಇನ್ನೇನು ಎಂಜಿನ್ ಸ್ವಿಚ್ ಆಫ್ ಮಾಡಬೇಕು ಅಂದಾಗ ಮತ್ತು ಅದೇ ಎರಡು ಬೆರಳುಗಳ ನಡುವೆ ಈ ಸ್ವಿಚ್ ಅನ್ನ ಮೇಲೆತ್ತಿ ಇದನ್ನ ಕಟ್ ಆಫ್ ಗೆ ತಗೊಂಡ್ಬರ್ಬೇಕು. ಬಟ್ ಇದು ಮೆಕ್ಯಾನಿಕಲಿ ಆಪರೇಟೆಡ್ ಆಗಿದ್ರು ಇಟ್ ಇಸ್ ಕಂಟ್ರೋಲ್ಡ್ ಬೈ ಎಲೆಕ್ಟ್ರಾನಿಕ್ ಪ್ರೊಸೆಸರ್. ಅದನ್ನೇ MN4 ಅಂತ ಹೇಳೋದು. ಸೊ ಸಮ್ಟೈಮ್ಸ್ ಇಫ್ ದ ಪ್ರೊಸೆಸರ್ ಈಸ್ ನಾಟ್ ಫಂಕ್ಷನಿಂಗ್, ನೋಡಿ ಈಗ ಲೆಟಸ್ ಟೇಕ್ ದಿ ಡಯರ್ ಸಿಚುವೇಶನ್. ಯಾರೋ ಪೈಲಟ್ಗೆ, ಇಬ್ರು ಪೈಲಟ್ ನಲ್ಲಿ ಯಾರೋ ಒಬ್ಬನಿಗೆ ಅವನಿಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತಾನೆ ಇತ್ತು ಅಂತ ಹೇಳೋದು. ಅವನು ಎರಡೂ ಸ್ವಿಚ್ಗಳನ್ನ ಒಂದೇ ಸೆಕೆಂಡಿನ ಹಂತದಲ್ಲಿ ಅದು ಹೆಂಗ್ರಿ ಸಾಧ್ಯ ಆಗುತ್ತೆ? ಇಸ್ ಇಟ್ humanly possible to switch off two switches in 1 second and the other pilot is looking outside everywhere else? Impossible. ಎಸ್ ಸರ್. ಗಿರೀಶ್ ಲಿಂಗಣ್ಣ ಸರ್, ಈಗ ಅದು 1 ಸೆಕೆಂಡಲ್ಲಿ ಸ್ವಿಚ್ ಆಫ್ ಸ್ವಿಚ್ ಆನ್ ಈ ಥರದ ಅಂಶಗಳು ಆ ವರದಿಯಲ್ಲಿ ಇದ್ದಾವೆ. ಅಂದರೆ ಈಗ ಆ ವಿಮಾನ ಹೊರಡೋಕ್ಕಿಂತ ಮುಂಚೆ ಅವೆಲ್ಲ ಸ್ವಿಚ್ಗಳನ್ನ ನೋಡಿರೋದಿಲ್ವಾ? ಅದು ರನ್ನಾ ಅಥವಾ ಕಟ್ ಆಫಾ? ಅದನ್ನು ಕಂಪ್ಲೀಟಾಗಿ ನಿರ್ವಹಣೆ ಮಾಡುವಂಥವ್ರು ಯಾರು? ಪೈಲಟು, ಕೋ ಪೈಲಟು, ಯಾರದರ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಾರೆ ಅನ್ನೋದು? ಯೂಶಲಿ ಸ್ವಿಚಸ್ ಕಾಕ್ಪಿಟ್ ಒಳಗಡೆ ಯೂಶಲಿ ಪೈಲಟ್ಗಳು ಚೆಕ್ ಮಾಡ್ಕೊಂಡಿರ್ತಾರೆ. ಓಕೆ. ಬಟ್ ಸರ್ ಹೇಳ್ದಂಗೆ ಈ ಸ್ವಿಚಸ್ ಇಟ್ ಈಸ್ ನಾಟ್ ಆಟೋಮೆಟಿಕ್ ಆಗಿ ಆನ್ ಆಫ್ ಆಗುವಂತದಲ್ಲ. ಈಗ ಪ್ಲೇನ್ ಆಫ್ ಆದಾಗ ಅದು ಕಟ್ ಆಫ್ ಪೊಸಿಷನ್ ಅಲ್ಲಿ ಇರುತ್ತೆ, ಅಂದ್ರೆ ಅದು ನಾಚ್ ಅಲ್ಲಿ ಲಾಕ್ ಆಗಿರುತ್ತೆ. ತಿರ್ಗಾ ಅದು ಆನ್ ಪೊಸಿಷನ್ ಮಾಡ್ಬೇಕಾದ್ರೆ ಅದನ್ನ ಎಳೆದು ಆ ನಾಚ್ ಇಂದ ತಿರ್ಗಾ ಹಿಂದ್ಗಡೆ ಸರ್ಸ್ಕೋಬೇಕಾಗ್ತದೆ ಆನ್ ಮಾಡ್ಕೊಳಕ್ಕೆ. ಸೊ ಇದು ಆಟೋಮೆಟಿಕ್ ಆಗಿ ಕಟ್ ಆಫ್ ಆಗೋದು, ಆನ್ ಆಗೋದು ಆ ತರ ಮಾಡಕ್ ಆಗಲ್ಲ. ಸಿ ಆಮೇಲೆ ನೋಡಿ V1 ಸ್ಪೀಡ್ ಅಲ್ಲಿ 233 ಇದೆ, VR ರೊಟೇಟಿಂಗ್ ಸ್ಪೀಡ್ ಅಲ್ಲಿ 283 km/h ಹೋಗುತ್ತೆ. ಸೊ ದೇರ್ ವಾಸ್ ಅ ಫ್ಯೂಯಲ್ ಫ್ಲೋ ಟು ದ ಇಂಜಿನ್, ಇಲ್ದಿದ್ರೆ ಆ ಸ್ಪೀಡ್ ಹೋಗ್ತಾನೆ ಇರ್ಲಿಲ್ಲ ನಿಮ್ಗೆ. ಆಮೇಲೆ ಕ್ಲೈಂಬಿಂಗ್ ಸ್ಪೀಡ್ V2 ಅಲ್ಲಿ 333 km/h ಇದೆ, 32 seconds ಫ್ಲೈ ಆಗಿದೆ, 625 feet ರೀಚ್ ಆಗಿದೆ. ಅವಾಗ ಸಡನ್ ಪವರ್ ಡ್ರಾಪ್ ಆಗುತ್ತೆ. ಸೊ ಅವಾಗ ಥ್ರಸ್ಟ್ ಸಿಗಲ್ಲ ಮೂವ್ಮೆಂಟ್ ಆಗಕ್ಕೆ. ಆ ಥ್ರಸ್ಟ್ ಸಿಗದಾಗ ಅವಾಗ ನೋಡ್ಕೊತಾರೆ ಫ್ಯೂಯಲ್ ಹೋಗ್ತಾ ಇರಲ್ಲ. ಅವಾಗ ಪೈಲಟ್ ಕೇಳ್ತಾರೆ ನೀನ್ ಆಫ್ ಮಾಡೋದ ಅಂತ, ಅವರು ಇಲ್ಲ ಅಂತಾರೆ. ತಿರ್ಗಾ ಮತ್ತೆ ವಾಪಸ್ ಆ ಸ್ವಿಚ್ ನ ಆನ್ ಪೊಸಿಷನ್ ತರ್ತಾರೆ ವಿತಿನ್ 10 seconds. ತಂದ ಮೇಲೆ ಆ ಇಂಜಿನ್ ಮೋಸ್ಟ್ಲಿ ಲೆಫ್ಟ್ ಇಂಜಿನ್ ಸ್ಟಾರ್ಟೆಡ್ ರಿವೈವಿಂಗ್ ಅಂಡ್ ಸ್ಟಾರ್ಟೆಡ್ ಜನರೇಟಿಂಗ್ ಪವರ್. ರೈಟ್ ಇಂಜಿನ್ ಅದು ಬರಲ್ಲ ಪವರ್, ಆ ಒಂದು ಇದಕ್ಕೆ ಒದ್ದಾಡ್ತಿರುತ್ತೆ. ಅಷ್ಟರಲ್ಲಿ ಅದು ಸಿಗಲ್ಲ, ಮೀನ್ಸ್ ಥ್ರಸ್ಟ್ ಸಿಗಲ್ಲ ಆ ಹೈಟ್ ಅಲ್ಲಿ. ಸಡನ್ಲಿ ಇಟ್ ಸ್ಟಾರ್ಟ್ಸ್ ಡ್ರಾಪಿಂಗ್ ಡೌನ್ ಅಟ್ 500 feet/minute ಅಲ್ಲಿ ಡ್ರಾಪ್ ಆಗಿ ಹೋಗಿ ಕ್ರಾಶ್ ಆಗುತ್ತೆ. ಸೊ ದಿಸ್ ಇಸ್ ದಿ ಪ್ರೋಸೆಸ್. ಆಮೇಲೆ ಈ 2 ಸ್ವಿಚ್ಗಳು ಈ ಪೈಲಟ್ ಗಳ ಮಧ್ಯ ಇರುತ್ತೆ. ಆಮೇಲೆ ಒಂದ್ ಸ್ವಿಚ್ ಮತ್ತೆ ಇನ್ನೊಂದ್ ಸ್ವಿಚ್ ಅಂತರ ಮಿನಿಮಮ್ 3 inches ಇದ್ದೇ ಇರುತ್ತೆ. ಸೊ ಒಂದ್ ಕೈಯಲ್ಲಿ ಹಿಂಗ್ ಅಂದಾಗ ಏನೋ ಅದು ಆಫ್ ಆಗ್ಬಿಡುತ್ತೆ, ಹಿಂಗ್ ಅಂದಾಗ ಆನ್ ಆಗ್ಬಿಡುತ್ತೆ. ಅಲ್ಲ, ಅದು ತುಂಬಾನೇ ಕಷ್ಟ ಇದೆ. ಇಟ್ ಇಸ್ ನಾಟ್ ಲೈಕ್ ಎ ಟಾಗಲ್ ಸ್ವಿಚ್. ಮನೇಲಿರೋ ಸ್ವಿಚ್ ತರ ಅಲ್ಲ, ನಮ್ ಲೈಟ್ ಸ್ವಿಚ್ ತರ ಅಲ್ಲ. ಅದು ಎಳ್ದೆ ಆ ಸ್ಲಾಟ್ ಇಂದ ಎಳೆದು ನೀವು ಆನ್ ಮತ್ತೆ ಆಫ್ ಮಾಡ್ಬೇಕು ಮ್ಯಾನ್ಯುಯಲ್ ಆಗಿ. ಸೊ ಒನ್ಸ್ ಅದು ಯಾವಾಗ ಇಂಡಿಕೇಶನ್ ಕೊಡುತ್ತೆ, ಅದನ್ನ ಯಾಕೆ ಆ ಸ್ವಿಚ್ ಗಳು ಇಟ್ಟಿರ್ತಾರೆ ಅಂದ್ರೆ, ಒಂದು ವಿಮಾನ ನಿಲ್ಲಿಸಿದಾಗ ಆಫ್ ಮಾಡ್ತಾರೆ, ಇಲ್ಲ ಅಂದ್ರೆ ಫ್ಲೈಯಿಂಗ್ ಅಲ್ಲಿ ಯಾವ್ದಾದ್ರು ಇಂಜಿನ್ ಫೈರ್ ಕ್ಯಾಚ್ ಆದಾಗ ಆಟೋಮೆಟಿಕ್ ಲೈಟ್ ಬರುತ್ತೆ, ಇಂಥ ಇಂಜಿನ್ ಅಲ್ಲಿ ಫೈರ್ ಕ್ಯಾಚ್ ಆಗಿದೆ ಅಂದಾಗ ಆಗ ಫ್ಯೂಯಲ್ ಕಟ್ ಆಫ್ ಮಾಡ್ಕೋತಾರೆ. ಬೋಯಿಂಗ್ 787 ಅಲ್ಲಿ ಈವನ್ ಒಂದ್ ಇಂಜಿನ್ ವರ್ಕ್ ಆದ್ರೂ ದೇ ಕ್ಯಾನ್ ಫ್ಲೈ ಅಂಡ್ ಬ್ರಿಂಗ್ ಇಟ್ ಬ್ಯಾಕ್ ಸೇಫ್ಲಿ. ಬಟ್ ಇದು ಹೈಟ್ ಇರ್ಲಿಲ್ಲ, ಆ ಸೇಫ್ ಹೈಟ್ ಇನ್ನು ಹೋಗೇ ಇರ್ಲಿಲ್ಲ. 625 ಅಂದ್ರೆ ಅದು ಅಹಮದಾಬಾದ್ ಆಲ್ರೆಡಿ 200 feet ಅಬೌವ್ ಸಿ ಲೆವೆಲ್ ಇರೋದ್ರಿಂದ ಬರೇ 425 feet ಹೋಗಿತ್ತು, 32 seconds ಹೋಗಿತ್ತು ಮೇಲ್ಗಡೆ. ದಟ್ ವಾಸ್ ನಾಟ್ ಎ ಸೇಫ್ ಹೈಟ್ ಫಾರ್ ಇಟ್. ಇಲ್ದೆ ಹೋದ್ರೆ ಅವರು ಒಂದ್ ಇಂಜಿನ್ ವರ್ಕ್ ಆಗಿದ್ರು ದೇ ವುಡ್ ಹ್ಯಾವ್ ಕಮ್ ಡೌನ್ ಅಂಡ್ ಹುಷಾರಾಗಿ ಲ್ಯಾಂಡ್ ಆಗ್ತಾ ಇದ್ರು. ನಿಜ. ಎಸ್ ಮತ್ತೆ ಬರ್ತೀನಿ ಸರ್.